ಕೋಲಾರ ಜಿಲ್ಲೆ ಶ್ರೀನಿವಾಸಪುರ ತಾಲೂಕು ಕೋಟೆಕಲ್ಲೂರು ಗ್ರಾಮದಲ್ಲಿನ ಚನ್ನಸ್ವಾಮಿ ದೇವಾಲಯವನ್ನ ಜಾನಕಿ ದೇವರೆಂದು ಮುಜರಾಯಿ ಇಲಾಖೆಯಲ್ಲಿ ಸುಳ್ಳು ದಾಖಲೆಯನ್ನ ಸೃಷ್ಟಿ ಮಾಡಿ ಅಕ್ರಮವನ್ನ ಎಸಗಲಾಗುತ್ತಿದೆ. ಜಾನಕಿ ದೇವಾಲಯ ಇಲ್ಲ ಎಂದು ಪ್ರಚಾರವಾದಾಗ ಚನ್ನಕೇಶವ ಸ್ವಾಮಿ ದೇವಾಲಯದ ಟ್ರಸ್ಟ್ ರಾತ್ರೋರಾತ್ರಿ ಜಾನಕಿ ದೇವರ ದೇವಸ್ಥಾನ ನಿರ್ಮಾಣ ಮಾಡಿರುವುದು ಬೆಳಕಿಗೆ ಬಂದಿದೆ. ಅಮೆರಿಕಾದಲ್ಲಿರುವ ರಾಮಾಚಾರ್ ಹಾಗೂ ದೇವಸ್ಥಾನ ನಿರ್ಮಾಣ ಮಾಡಿರುವುದು ಬೆಳಕಿಗೆ ಬಂದಿದೆ. ಅಮೆರಿಕಾದಲ್ಲಿರುವಂತಹ ರಾಮಾಚಾರ್ ಹಾಗೂ ಬೆಂಗಳೂರಿನಲ್ಲಿ ನೆಲೆಸಿರುವ ಚನ್ನಕೇಶವಾಚಾರ್ ಹೆಸರನ್ನ ಬಳಸಿಕೊಂಡು ಗ್ರಾಮದ ಕೆಲವು ಪ್ರಭಾವಿಗಳು ಕೆಲ ಗ್ರಾಮಸ್ಥರು ಸೇರಿ ಮುಜರಾಯಿ ಇಲಾಖೆಗೆ ತಪ್ಪು ಮಾಹಿತಿಯನ್ನ ಕೊಟ್ಟಿದ್ದಾರೆ. ಕಳೆದ ಹಲವು ವರ್ಷಗಳಿಂದ ಇಲ್ಲದ ಜಾನಕಿ ದೇವರ ಹೆಸರಲ್ಲಿ ದೇಣಿಗೆ ಪಡೆಯುತ್ತಿದ್ದ ಅರ್ಚಕರು ಗ್ರಾಮದಲ್ಲಿ ವಿವಾದ ಸೃಷ್ಟಿಯಾಗುತ್ತಿದ್ದಂತೆ ಕಳೆದ 2 ತಿಂಗಳ ಹಿಂದೆ ಊರ ಹೊರಗೆ ರಾತ್ರೋರಾತ್ರಿ ಜಾನಕಿ ದೇವರ ದೇವಾಲಯ ನಿರ್ಮಾಣ ಮಾಡಿದ್ದಾರೆ. ಸದ್ಯ ದಿಕ್ಕು ತೋಚದಂತಾಗಿರುವ ಮುಜರಾಯಿ ಇಲಾಖೆ ಅಧಿಕಾರಿಗಳು ಗ್ರಾಮದ ದೇವಾಲಯ ವಿವಾದ ಇತ್ಯರ್ಥಪಡಿಸಲು ಪರದಾಡುತ್ತಿದ್ದಾರೆ. ಇದೇ ಗ್ರಾಮದಲ್ಲಿ ಜಾನಕಿ ದೇವರು ಅಂತ ದೇವರಿದ್ದಾರೆ. ಜಾನಕಿ ದೇವರು ಮುಜರಾಯಿ ಇಲಾಖೆಗೆ ಆ ದೇವ್ರು ಗೊತ್ತೇ ಇಲ್ಲ, ನಮಗೆ ಯಾರಿಗೂ ಗೊತ್ತಿಲ್ಲ. ಆ ದೇವಸ್ಥಾನ ಇಷ್ಟೊಂದು ದೊಡ್ಡವರು ಇದ್ದಾರಲ್ಲ, ದೊಡ್ಡ ಮನುಷ್ಯರೆಲ್ಲ ಇದ್ದಾರಲ್ಲ, ಇವ್ರಿಗೂ ಗೊತ್ತಿಲ್ಲ. ಆ ದೇವಸ್ಥಾನ ಒಂದೇ ಒಂದು ದಿನದಲ್ಲಿ ಕ್ರಿಯೇಟ್ ಮಾಡಿ ದೇವಸ್ಥಾನ ಕಟ್ಟಿದ್ದಾರೆ. ಇನ್ನು ಸ್ವಲ್ಪ ಈ ದೇವಸ್ಥಾನದ ಲೊಕೇಶನ್ ಕೊಟ್ಟು, ಈ ದೇವಸ್ಥಾನದ ಫೋಟೋಗಳು ಕೊಟ್ಟು, ಇದೇ ಜಾನಕಿ ದೇವರು ನಾವು ಇಷ್ಟು ವರ್ಷದಿಂದ ನಾವು ಪೂಜೆ ಮಾಡ್ತಾ ಇದ್ದೀವಿ ಅಂತ ಹೇಳಿ ತಸ್ತಿಕ್ ಅಮೌಂಟನ್ನು ಕೂಡ ಸರ್ಕಾರದಿಂದ ತಸ್ತಿಕ್ ಹಣವನ್ನು ಕೂಡ ಪಡೆದಿರುತ್ತಾರೆ. ಗುಂಪು ಶಂಕರರೆಡ್ಡಿ, ಲಚ್ಚರೆಡ್ಡಿ, ನವೀನ, ಇನ್ನೂ ಒಂದು ಸುಮಾರು 5-6 ಜನ ಅಷ್ಟೇ. ಊರೆಲ್ಲ ಒಂದಾಗಿದೆ. ಈ 5-6 ಜನದಿಂದ ತುಂಬ ತೊಂದರೆ ಆಗ್ತಾಯಿದೆ.